Third question, show that root 5 can be, how root 5 can be represented on the number line. Okay, ಈಗ ನಂಬರ್ ಲೈನ್ ಮೇಲೆ ನಾನೇನಾಗಬೇಕು ರೂಟ್ 5. ಅದಕ್ಕಿಂತ ಮುಂಚೆ ನಿಮ್ಗೆ ಏನು ಗೊತ್ತಿರಬೇಕಂದ್ರೆ ರೂಟ್ 5 ವ್ಯಾಲ್ಯೂ ಬಂದು 2.23 ಸಮಥಿಂಗ್ ಏನೋ ಬರುತ್ತೆ, ಅದು ಗೊತ್ತಿರಬೇಕು. ಆಮೇಲೆ ನೀವು ಒಂದು ಟ್ರಯಾಂಗಲ್ ತೊಗೊಂಡ್ರೆ, ರೈಟ್ ಟ್ರಯಾಂಗಲ್ ತೊಗೊಂಡ್ರೆ, ಓಕೆ, ಒಂದು ಸೈಡ್ 2 ತೊಗೊಂಡು ಒಂದು ಸೈಡ್ 1 ತೊಗೊಂಡ್ರೆ ಅವಾಗ ಆಟೋಮೆಟಿಕ್ ನಮಗೆ ರೂಟ್ 5 ಬರುತ್ತೆ. ಓಕೆ, ಇಲ್ಲ ನಾವು ಇನ್ನೊಂದು ಟ್ರಯಾಂಗಲ್ ತೊಗೊತೀನಿ, ಓಕೆ, ಇದು 2 ತೊಗೊಂಡು ಇದು 1 ತೊಗೊಂಡ್ರು ಕೂಡ ಅವಾಗ ನಿಮ್ಗೆ ಏನು ಬರುತ್ತೆ, ರೂಟ್ 5 ಬರುತ್ತೆ. ಸೊ ನಿಮ್ಗೆ ಏನಂದ್ರೆ ರೂಟ್ 5 ಬರ್ಬೇಕಂದ್ರೆ ಏನು ತೊಗೋಬೇಕು, ಒಂದು 2 ತೊಗೋಬೇಕು, ಇನ್ನೊಂದು 1 ತೊಗೋಬೇಕು. ಒಂದು ಸೈಡ್ 2 ತೊಗೋಬೇಕು, ಇನ್ನೊಂದು ಸೈಡು 1 ತೊಗೊಂಡ್ರೆ ನಮಗೆ ರೂಟ್ 5 ಬರುತ್ತೆ ಅಂತ ಗೊತ್ತಿರಬೇಕು. ಓಕೆನಾ? ಈಗ ನಂಬರ್ ಲೈನ್ ಯಾವ ಥರ ಆಗ್ಬೇಕನ್ನೋದು ನೋಡ್ರಿ. ಓಕೆ, ಈಗ ಒಂದು ನಂಬರ್ ಲೈನ್ ತೊಗೊಂಡ್ರಿ, ಎಲ್ಲನೂ ಒಂದು 0 ಮಾರ್ಕ್ ಮಾಡ್ಕೊಳ್ರಿ. ಓಕೆ, 0 ಮಾಡ್ಕೊಂಡ್ಮೇಲೆ ಇಲ್ಲಿಂದ 1 ಸೆಂಟಿಮೀಟರ್ಗೆ 1 2 ಸ್ಕೇಲಿಂದ 1 ಸೆಂಟಿಮೀಟರ್ ತೊಗೊಂಡು 1 2 3 4 ಈ ಥರ ಮಾರ್ಕ್ ಮಾಡ್ಕೊಳ್ರಿ. ಈ ಕಡೆ ಒಂದೆರಡು ನೆಗೆಟಿವ್ ನಂಬರ್ ತೊಗೊಳ್ರಿ, -1 -2 -3 ಸ್ಕೇಲಿಂದ ಕರೆಕ್ಟ್ 1 ಸೆಂಟಿಮೀಟರ್ ಗ್ಯಾಪಿಗೆ ತಗೊಳ್ರಿ. ಓಕೆನಾ? ಈಗ ನಾನೇನಾಗಬೇಕು, ರೂಟ್ 5 ಆಗ್ಬೇಕು. ಹೌದಾ? ಸೊ ರೂಟ್ 5 ಆಗ್ಬೇಕಂತಂದ್ರೆ ನಾನೇನು ಹೇಳಿದ್ದೆ, ಇಲ್ಲಿ 2 ಸೆಂಟಿಮೀಟರ್ ತೊಗೋಬೇಕು, ಇಲ್ಲ 1 ತೊಗೋಬೇಕು. ನಾನೇನು ಮಾಡ್ತೀನಿ, 2 ಸೆಂಟಿಮೀಟರ್ ತೊಗೊತೀನಿ. ಸೊ ಇದಿಷ್ಟೇನಿದು 2 ಸೆಂಟಿಮೀಟರ್. ಓಕೆ, ನೀವೇನು ಲೈನ್ ಮಾಡೋದು ಬೇಕಿಲ್ಲ, ಇಲ್ಲಿಗೆ 0 to 2 ಈ ಸೈಡ್ ಆಯಿತು. ಇಲ್ಲಿಂದ ನೀವೇನು ಮಾಡ್ರಿ, ಸ್ಟ್ರೈಟ್ ಆಗಿ ಸ್ಕೇಲಿಂದ 1 ಸೆಂಟಿಮೀಟರ್ ತಗೊಳ್ರಿ. ಓಕೆನಾ? ಇದಿಷ್ಟು 2, ಇಲ್ಲಿಂದ ಏನು 2 ಪಾಯಿಂಟಿಂದ ಏನು 1 ಸೆಂಟಿಮೀಟರ್ ತಗೊಳ್ರಿ. ಆಮೇಲೆ ಅದನ್ನ ನೀವು 0ಗೆ ಜಾಯಿನ್ ಮಾಡಿ. ಓಕೆನಾ? ಸೊ ಇದು 2, ಇದಿಷ್ಟು ಎಷ್ಟಾಯ್ತು, ಇದು 2 ಆಯಿತು. ಇದಿಷ್ಟು ಏನು 1 ಸೆಂಟಿಮೀಟರ್ ತೊಗೊಂಡಿರ್ತಾನೆ. 2 1 ತೊಗೊಂಡ್ರೆ ಇದಿಷ್ಟು ಏನಾಗುತ್ತೆ, ರೂಟ್ 5 ತಾನೆ. ಈಗ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಯಾಕಂದ್ರೆ ನೀವು ನಂಬರ್ ಲೈನ್ ಮೇಲೆ ಆಗ್ಬೇಕಾಗಿರೋದ್ರಿಂದ ಇಲ್ಲಿ ಏನು ಮಾಡ್ರಿ, ಈ 0 ಹತ್ರ ಸ್ಕೈವರ್ ಪಾಯಿಂಟ್ ಇಡ್ರಿ, ಇಲ್ಲಿ ಪೆನ್ಸಿಲ್ ಇಡ್ರಿ. ಓಕೆನಾ? ಸ್ಕೈವರ್ ಪಾಯಿಂಟ್ ಬಂದು ಇಲ್ಲಿ, ಪೆನ್ಸಿಲ್ ಬಂದು ಇಲ್ಲಿ ಇಟ್ಕೊಂಡು ಒಂದು ಆರ್ ಕಟ್ ಮಾಡ್ರಿ. ಇಲ್ಲಿಂದ ಒಂದು ಆರ್ ಕಟ್ ಮಾಡ್ರಿ, 0 ಇಂದ ಆರ್ ಕಟ್ ಮಾಡಿದ್ರೆ ಕರೆಕ್ಟ್ ಇಲ್ಲಿ ಬರುತ್ತೆ. ಓಕೆನಾ? ಸೊ ಸ್ಕೈವರ್ ಪಾಯಿಂಟ್ ಬಂದು 0 ಹತ್ರ ಇರಬೇಕು, ಪೆನ್ಸಿಲ್ ಬಂದು ಇಲ್ಲಿ ಇರಬೇಕು. ಇಲ್ಲಿಂದ ಒಂದು ಆರ್ ಕಟ್ ಮಾಡ್ರಿ, ಈ ಪಾಯಿಂಟ್ ಏನಿದೆ ರೂಟ್ 5 ಬರುತ್ತೆ. ಓಕೆ, ಹಿಂಗೆ ರೂಟ್ 5 ನಂಬರ್ ಲೈನ್ ಮೇಲೆ ಆಗಬೇಕು. ನಿಮಗೆ ಆನ್ಸರ್ ಕರೆಕ್ಟಾ ಇಲ್ಲ ಅಂತ ಯಾವ ಥರ ಚೆಕ್ ಮಾಡ್ಬೇಕಂದ್ರೆ, ನಿಮ್ಮ ಆನ್ಸರ್ 2.2 ಮೇಲೆ ಬಂದಿದ್ರೆ, ಓಕೆ, ಇಲ್ಲಿ ನೋಡ್ರಿ 2.12 2.2 ಮೇಲೆ ಸ್ಕೇಲಿಂದ 0 ಇಂದ ಮೆಜರ್ ಮಾಡಿದಾಗ 2.2 ಮೇಲೆ ಬಂದಿದೆ ಅಂದರೆ ನೀವು ಮಾಡಿರೋ ಆನ್ಸರ್ ಕರೆಕ್ಟ್ ಇದೆ ಅಂತ ಅರ್ಥ. ಓಕೆನಾ? ಸೊ ರೂಟ್ 5 ಆಗ್ಬೇಕಂದ್ರೆ ಏನು, ಒಂದು ಸೈಡ್ 2 ತೊಗೊಳ್ರಿ, ಇಲ್ಲ ಒಂದು ಸೈಡು 1 ತಗೊಳ್ರಿ. ಓಕೆ, ಇಲ್ಲಿ 2 ತೊಗೊಂಡ್ರೆ ಇಲ್ಲಿ 1 ತೊಗೋಬೇಕು. ಸಪೋಸ್ ನೀವೇನಾದ್ರೂ ಇಲ್ಲಿ 1 ಸೆಂಟಿಮೀಟರ್ ತೊಗೊಂಡ್ರೆ ಉದ್ದ ಬಂದು 2 ಸೆಂಟಿಮೀಟರ್ ತೊಗೋಬೇಕು ಅವಾಗ. ಓಕೆನಾ? ಸೊ ಇದನ್ನೇ ಇನ್ನೊಂದು ಥರ ಕೂಡ ಮಾಡ್ಬೋದು, ಈ ಟೈಪು. ಸೊ ಅದು ಕೂಡ ಹೇಳ್ಬಿಡ್ತೀನಿ. ಓಕೆ, ಫಸ್ಟ್ ಏನು ಮಾಡಬೇಕು, ಇಲ್ಲಿ 0 ತಗೊಳ್ರಿ, ಇಲ್ಲಿಂದ 1 ಸೆಂಟಿಮೀಟ್ರಿಗೆ ನಂಬರ್ಸ್ ಹಾಕ್ರಿ. ಓಕೆ, ಇಲ್ಲಿ ನೆಗೆಟಿವ್ ನಂಬರ್ಸ್ ಹಾಕ್ರಿ, 1 2. ಓಕೆನಾ? ಈಗ ನೀವೇನಾದರೂ 2 ಸೆಂಟಿಮೀಟರ್ ತೊಗೊಳಲ್ಲ, 1 ಸೆಂಟಿಮೀಟರ್ ತೊಗೊಂಡ್ರೆ ಇದಿಷ್ಟು 1 ತೊಗೊಂಡ್ರೆ ಇಲ್ಲಿಂದ ನೀವು ಎಷ್ಟು ತೊಗೋಬೇಕು, ಸ್ಟ್ರೈಟ್ ಲೈನು ಸ್ಕೇಲಿಂದ 2 ಸೆಂಟಿಮೀಟರ್ ತೊಗೋಬೇಕು. ಓಕೆ, ಅವಾಗ 0ಗೆ ಜಾಯಿನ್ ಮಾಡಿರಿ. ಇದಿಷ್ಟು ಏನು 1, ಇದಿಷ್ಟು ಏನು 2, 1 2 ತೊಗೊಂಡ್ರೆ ಅಂದರೆ ಇಲ್ಲಿ ಆಟೋಮೆಟಿಕ್ಕು ರೂಟ್ 5 ಬರುತ್ತೆ. ಈಗ ನೀವು ಇಲ್ಲಿ ಸ್ಕೈವರ್ ಪಾಯಿಂಟ್ ಇಲ್ಲಿಡ್ರಿ, ಪೆನ್ಸಿಲ್ ಇಲ್ಲಿಡ್ರಿ, ಒಂದು ಆರ್ ಕಟ್ ಮಾಡಿದ್ರೆ ಅದು ಕರೆಕ್ಟು 2.2 ಮೇಲೆ ಬರುತ್ತೆ. ಸೊ ಇದು ಬಂದೇನು ರೂಟ್ 5. ಓಕೆನಾ? 2 ಟೈಪ್ ತೋರಿಸಿದ್ದೀನಿ, ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನು